ಎಲ್ಲರಿಗೂ ಕೂಡ ಸ್ವಾಗತ. ನಾನು ನಿಮ್ಮ ಕನ್ನಡಿಗ. ಇವತ್ತಿನ ವಿಶೇಷತೆ ಏನು ಅಂದರೆ ಬಟ್ಟೆ ಅಂಗಡಿಗೆ ಬಂದಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇನ್ನೇನು ನಮ್ಮಣ್ಣಂದು ನಾಳಿದ್ದೇ ಮದುವೆ ಇರೋದ್ರಿಂದ ಬಟ್ಟೆನ ತಗೊಳಕ್ಕೆ ಬಂದ್ವಿ. ಬೆಂಚ್ ಮೇಲೆ ರಾಶಿ ರಾಶಿ ಶೂಟ್ಗಳೇ ಬಿದ್ದಿದ್ವಿ ಅಂತ ನೀವು ಯೋಚನೆ ಮಾಡ್ಬೋದು. ಇನ್ನೊಂದು ಚೆನ್ನಾಗಿಲ್ಲ ಅಂದ್ರೆ ಇನ್ನೊಂದು ಕಲರ್ ಚೆನ್ನಾಗಿರಲ್ಲ, ಆ ಕಲರ್ ಚೆನ್ನಾಗಿದ್ರೆ ಇನ್ನೊಂದು ಕಲರ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಯಾವುದೇ ಒಂದು ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿರೋ ಬ್ಲೂ ಕಲರ್ ಮತ್ತೆ ಬ್ಲಾಕ್ ಕಲರ್ ಚೆನ್ನಾಗಿದೆ ಅಂತ ನೋಡಿದ್ರೆ ಅಲ್ಲಿ ನೋಡ್ರೆ ಪ್ಲಾಂಟ್ ನ ಓಡಿಸ್ಬೇಕು ಅಂತ ಹೇಳ್ತವ್ರೆ. ಇನ್ನೊಂದು ಜಾಗದಲ್ಲಿ ಈ ಕಲರ್ ಚೆನ್ನಾಗಿದೆ ಅಂತ ನೋಡ್ರೆ ಅದು ಕೂಡ ಪ್ಲಾಂಟ್ ನ ಓಡಿಸ್ಬೇಕು ಅಂತ ಹೇಳ್ತವ್ರೆ. ಹಂಗೋ ಹಿಂಗೋ ಯಾವ್ದೋ ಒಂದು ಎಲ್ಲ ರೆಡಿಮೇಡ್ ಇರೋದನ್ನ ಸೂಟ್ ನ ತಗೊಂಡ್ವಿ. ಸೀದಾ ಬಟ್ಟೆನ ತಗೊಂಡು ಸೀದಾ ಮನೆಗೆ ಹೋದ್ವಿ. ಇಲ್ಲಿ ರೋಡ್ ನಲ್ಲಿ ನೋಡ್ರೆ ರೋಡ್ ನ ದಾಟಕ್ ನೋಡ್ರೆ ಒಂದೊಂದು ಗಾಡಿ ರಾಕೆಟ್ ಹೋದಂಗ್ ಗೊತ್ತಾಯ್ತು. ಸೀದಾ ಮನೆಗೆ ಬಂದಿದ ತಕ್ಷಣ ಯಾವ ತರ ಕೋಟ್ ಇದೆ ಅಂದ್ಬಿಟ್ಟು ಸೀದಾ ಒಂದ್ಸಲಿ ಟ್ರಯಲ್ ಮಾಡ್ಬಿಟ್ಟು ನೋಡಿದ್ವಿ. ಆದ್ರೂ ಕೂಡ ಹಂಗಾಗಿ ನಮ್ ತಮ್ಮ ಕೂಡ ಹಾಕೊಂತ ಇದ್ನೋ ಪಕ್ಕದಲ್ಲೇ. ನಮ್ ತಮ್ಮ ನೋಡ್ರೆ ಕೋಟ್ ಹಾಕೊಂಡಿರ ನೋಡ್ರೆ ಒಳ್ಳೆ ಸರ್ವೆಂಟ್ ಇದ್ದಂಗಿದ್ನೋ. ಮದ್ವೆಲಲ್ಲಿ ಫುಡ್ ನ ಎಲ್ಲ ಸರ್ವ್ ಮಾಡ್ತಾನೆ ಆ ತರ ಸರ್ವೆಂಟ್ ಇದ್ನೋ. ಇನ್ನೊಮ್ಮೆ ತಮ್ಮ ನೋಡ್ರೆ ಆಲ್ರೆಡಿ ಫಿಟ್ಟಿಂಗ್ ಕರೆಕ್ಟ್ ಆಗಿ ಕುತ್ಕೊಂಡು ನೀಟಾಗಿ ಕೋಟ್ ಎಲ್ಲ ಹಾಕೊಂಡ್ಬಿಟ್ಟು ನಿಂತ್ಕೊಂಡಿದ್ನೋ. ಆಮೇಲೆ ಕೋಟ್ ಹಾಕೊಂಡಿದ ತಕ್ಷಣ ಇಬ್ರು ಕೂಡ ನಾವು ಮೂವರು ಕೂಡ ಒಂದೇ ಬಟ್ಟೆ ತಗೊಂಡು ಕೂಡ ಆದ್ರೂ ಕೂಡ ಚೆನ್ನಾಗಿತ್ತು ಅಂತ ಹೇಳಿ ನಮ್ಮ ಬಟ್ಟೆನ ಚೇಂಜ್ ಮಾಡ್ಬಿಟ್ಟು ನಾವು 3 ಜನ ಸೀದಾ ನಾವು ಹೋದ್ರಿ ಲಕ್ಕೂರಿಂದ ಕೊಡಳ್ಳಿ ಗೇಟ್ಗೆ. ಯಾಕಂದ್ರೆ ಮನೆಯಲ್ಲಿ ಊಟ ಮಾಡಿಲ್ಲ ಅಂದ್ಬಿಟ್ಟು ಸೀದಾ ಹೋಟೆಲ್ ಊಟ ತಗೊಂಬರೋಣ ಅಂತ ಹೋದ್ವಿ. ಸೀದಾ ನಾವು ಹೋದ್ರಿ ಹೋಟ್ಲಿಗೆ ಹೋಗಿದ ತಕ್ಷಣ ಮನೆಯವ್ರಿಗೆ ಮತ್ತೆ ನಮ್ಗೆ ಏನೇನ್ ಬೇಕೋ ಪಾರ್ಸಲ್ನ ಕಟ್ಸ್ಬಿಟ್ಟು ಅರ್ಧ ಗಂಟೆ ಆಗುತ್ತೆ ಅಂದ್ಬಿಟ್ಟು ಸೀದಾ ಕಾಯ್ದಿ ಅಲ್ಲಿ ಇಲ್ಲಿ ಜ್ಯೂಸ್ನ ಕುಡ್ಕೊಂಡು ಸೀದಾ ಓಡಾಡ್ಕೊಂಡು ಇಲ್ಲಿಗೆ ಪಾರ್ಸಲ್ನ ಎತ್ಕೊಂಡು ಸೀದಾ ಇಲ್ಲಿಗೆ ನಮ್ಮ ಒಂದು ವಿಡಿಯೋನ ಮುಗಿಸ್ತಾ ನಮ್ಮ ಒಂದು ಬ್ಲಾಗ್ನ ಮುಗಿಸ್ತಾ ನಾನು ನಿಮ್ಮ ಕನ್ನಡಿಗ ಜೈ ಕರ್ನಾಟಕ.